ಹಲೋ ಕ್ಯೂಟೂಸ್. ಸೊ ಇವತ್ತು ನಾವು ಬುದಾಪೆಸ್ಟ್ ಅಲ್ಲಿ ಇಂಡಿಯನ್ ಮೂವಿ, ತೆಲುಗು ಮೂವಿ ನೋಡಕ್ ಹೋಗ್ತಾ ಇದೀವಿ. ಪ್ರಭಾಸ್ ಅವರು ಆಕ್ಟ್ ಮಾಡಿರೋ ಸಲಾರ್ ಮೂವಿ ನಮ್ಮ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿರೋದು. ಸೊ ಎಸ್, ಕಮ್ ಲೆಟ್ಸ್ ಗೋ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಏನಕ್ಕೆ ಅಂತಂದ್ರೆ ಇಂಡಿಯನ್ ಮೂವೀಸ್ ನ ಅಬ್ರಾಡ್ ಅಲ್ಲಿ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಿರ್ಲಿಲ್ಲ, ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಮೂವೀಸ್ಗೆ ಅನ್ನೋದನ್ನು ಗೊತ್ತಿರ್ಲಿಲ್ಲ. ಪೊಲೀಸ್ ಮೋಜಿ ಅನ್ನೋ ಥಿಯೇಟರ್ ಅಲ್ಲಿ ಸಲಾರ್ ಮೂವಿನ ರಿಲೀಸ್ ಮಾಡ್ತಾ ಇದ್ರು. ಸೊ ಇಲ್ಲಿ ನಾವು ಥಿಯೇಟರ್ಗೆ ರೀಚ್ ಆದ್ವಿ. ಇಟ್ ಈಸ್ ಇನ್ ಅ ಮಾಲ್ ಆಕ್ಚುಲಿ. ಸೊ ವಿ ಆರ್ ವೇಟಿಂಗ್. ಇನ್ನು ಶೋ ಸ್ಟಾರ್ಟ್ ಆಗೋದು ಲೇಟ್, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಥಿಯೇಟರ್ ಫುಲ್ಲು ಇಂಡಿಯನ್ಸೇ ತುಂಬಿಕೊಂಡಿದ್ದಾರೆ. ಖುಷಿ ಆಗ್ತಾ ಇದೆ. ನಾವಿಷ್ಟು ಜನ ಬಂದಿದ್ದೀವಿ ಥಿಯೇಟರ್ಗೆ. ಆ್ಯಂಡ್ ಇಲ್ಲಿ ಎಲ್ಲಾನು ನೋಡಿದ್ರೆ ಇಂಡಿಯನ್ ಸೌತ್ ಇಂಡಿಯನ್ಸ್ ಬಹಳ ಜನ ಇದ್ದಾರೆ. ಪ್ರಭಾಸ್ ಮೂವಿ ನೋಡೋದಕ್ಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಇಟ್ ವಾಸ್ ಬ್ರೇಕ್ ಟೈಮ್. ಹಾಗೆ ಮೂವಿನೂ ಕೂಡ ನಾವು ಇಂಡಿಯಾದಲ್ಲಿ ಹೇಗೆ ನೋಡ್ತಾ ಇದ್ವಿ ಹಾಗೆ ನೋಡಿದ್ವಿ, ಕಿರ್ಚ್ಕೊಂಡು ಗಲಾಟೆ ಮಾಡ್ಕೊಂಡು. ಅಂಡ್ ಇಟ್ ಗೇವ್ ಮಿ ಅ ವೆರಿ ಗುಡ್ ವೈಬ್ ಟು ವಾಚ್ ಅ ಮೂವಿ. ಈ ಫೀಲ್ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಅಂಡ್ ಐ ಗಾಟ್ ಇಟ್ ಬ್ಯಾಕ್. వాడు బాబుని చంపేశాడు. వాడిప్పుడు అక్కడి నుంచి ఇంకెక్కడ పడేస్తాడనేది ಸಸ್ಪೆನ್ಸ್. ನನ್ನ ಫೇವರೇಟ್ ಆಕ್ಟರ್ ಪ್ರಮೋದ್ ಅವರು ಕೂಡ ಈ ಮೂವಿಯಲ್ಲಿ ಆಕ್ಟ್ ಮಾಡಿದ್ರು. ಅಂಡ್ ತುಂಬಾ ಕನ್ನಡ ಆಕ್ಟರ್ಸ್ ಕೂಡ ಈ ಮೂವಿಯಲ್ಲಿ ಇದ್ರು. ಮೂವಿ ಮುಗಿಸ್ಕೊಂಡು ಆಚೆ ಬಂದ್ರೆ ತುಂಬಾ ಸ್ನೋಫಾಲ್ ಇತ್ತು. ಹಾಗೆ ನಾನು ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಇಸ್ಕಾನ್ ಟೆಂಪಲ್ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ಐ ಡಿಸೈಡೆಡ್ ಟು ಗೋ ವಿತ್ ದೆಮ್. ಹಲೋ ಕ್ಯೂಟೂಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾನು ಫಸ್ಟ್ ಟೈಮ್ ಬುಡಾಪೆಸ್ಟ್ ಅಲ್ಲಿರೋ ಇಸ್ಕಾನ್ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಐ ಗಾಟ್ ರೆಡಿ ಆ್ಯಂಡ್ ವಿ ಆರ್ ಗೋಯಿಂಗ್. ಸೊ ಯಾರ್ಯಾರು ಬರ್ತಾ ಇದ್ದಾರೆ ನನ್ನ ಜೊತೆ? ಮಿಸ್ ಲಾಲಾಮಿಯಾ ಆ್ಯಂಡ್ ದೀಸ್ ಟೂ ಮಿಸ್ಟರ್ ಹ್ಯಾಂಡ್ಸಮ್ ಹಂಗ್ಸ್, ಆಂಜನ್ ಆ್ಯಂಡ್ ಅಭಿ. ನಾನು ಮೂವಿ ಎಲ್ಲ ನೋಡ್ಕೊಂಡು ಬಂದಾಗಿದ್ರಿಂದ ನಾನು ತುಂಬಾ ಒಂದು ಗಲಾಟೆ ಇರೋ ಪ್ಲೇಸ್ ಇಂದ ಬಂದಿದ್ದೆ. ಬಟ್ ಇಲ್ಲಿಗೆ ಬಂದ ತಕ್ಷಣ ಇಷ್ಟು ಸೈಲೆನ್ಸ್ ಅಂಡ್ ಎಷ್ಟು ಪೀಸ್ಫುಲ್ ಆಗಿತ್ತು ಪ್ಲೇಸ್ ಅಂತಂದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಸಿಕ್ತು. ಈ ತರ ಒಂದು ಟೆಂಪಲ್ಗೆ ಹೋಗಿ ಎಷ್ಟೊಂದು ದಿನ ಆಗೋಗಿತ್ತು. ನಾನು ಇಂಡಿಯಾದಿಂದ ಬಂದಾಗ್ಲಿಂದಾನು ಹೋಗಿರ್ಲಿಲ್ಲ. ಇಂಡಿಯಾದಿಂದ ಬರ್ಬೇಕಾದ್ರೆ ಹೋಗಿದ್ದಿದ್ದೆ. ನಿಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಇರ್ಲಿ, ಎಷ್ಟೇ ಡಿಸ್ಟ್ರಾಕ್ಷನ್ಸ್ ಇರ್ಲಿ ಲೈಫಲ್ಲಿ, ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ಬಂದು ಕುತ್ಕೊಂಡು ಅಟ್ಲೀಸ್ಟ್ ಜಸ್ಟ್ ಫಾರ್ 5 or 10 minutes ನೀವು ಮೆಡಿಟೇಷನ್ ಅಥವಾ ಸುಮ್ಮನೆ ಕಣ್ ಮುಚ್ಕೊಂಡು ಕೂತ್ಕೊಂಡ್ರು ಯು ವಿಲ್ ಫೀಲ್ ದಟ್ ಗುಡ್ ವೈಬ್ಸ್ ಅಂಡ್ ಮನ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನಮ್ಮ ಇಂಡಿಯನ್ ಕಲ್ಚರ್ ಇಲ್ಲಿವರೆಗೂ ಸ್ಪ್ರೆಡ್ ಆಗಿರೋದು ಬಹಳ ಹೆಮ್ಮೆಯ ವಿಷಯ ನಮ್ಗೆ. ಇಲ್ಲಿದ್ದಾರೆ ನೋಡಿ ನಮ್ಮ ಶ್ರೀಕೃಷ್ಣ. ಹಾಗೆ ವರ್ಲ್ಡ್ ಅಲ್ಲಿ ತುಂಬಾ ಜಾಗದಲ್ಲಿ ಇಸ್ಕಾನ್ ಅನ್ನೋದು ಇವಾಗ ಸದ್ಯಕ್ಕೆ ಬಹಳ ಪ್ಲೇಸಸ್ ಅಲ್ಲಿ ಇದೆ. ಅಂಡ್ ನಾನು ಎಷ್ಟೊಂದ್ ದಿನ ಆಗಿದ್ಮೇಲೆ ಹೀಗೆ ಟ್ರೆಡಿಷನಲ್ ಆಗಿ ಇಂಡಿಯನ್ ಅಟೈರ್ ಹಾಕೊಂಡ್ ರೆಡಿ ಆಗಿದ್ದಿದೆ. ಅದನ್ನು ತುಂಬಾ ಖುಷಿ ಕೊಡ್ತು ನಂಗೆ. ಅಂಡ್ ಪೂಜಾ ರೂಮ್ ಇಂದ ಆಚೆ ಬಂದ್ರೆ ಈ ತರ ನಿಮ್ಗೆ ನೋಡೋದಕ್ ಸಿಗುತ್ತೆ ಇಂಟೀರಿಯರ್ಸ್. ಇಲ್ಲಿನೂ ಕೂಡ ನೀವು ಕೃಷ್ಣನ ನೋಡಬಹುದು. ಯುರೋಪಿಯನ್ ಆರ್ಕಿಟೆಕ್ಚರ್, ಯುರೋಪಿಯನ್ ಇಂಟೀರಿಯರ್ಸ್ ನ ಡೈಲಿ ನೋಡಿ ಇವಾಗ ಒಂದೇ ಸಲ ಇಂಡಿಯನ್ ಇಂಟೀರಿಯರ್ಸ್ ನೋಡಿದ ತಕ್ಷಣ ಆ ಒಂದು ರಿಚ್ನೆಸ್ ನಮಗೆ ಕಾಣಿಸ್ತಾ ಇತ್ತು. ಅಂಡ್ ವಿ ಫೆಲ್ಟ್ ರಿಯಲಿ ವೆರಿ ಹ್ಯಾಪಿ. ಇಲ್ಲಿ ನಿಮ್ಗೆ ಶ್ರೀಮದ್ ಭಾಗವತಂ ಅನ್ನೋ ಬುಕ್ ನ ಕೂಡ ಹಂಗೇರಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಂಡ್ ಈವನ್ ಭಗವದ್ಗೀತೆನೂ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಆಲ್ಸೋ ನಂಗೆ ಹಶ್ವಾಗ್ತಾ ಇತ್ತು, ಯಾಕಂದ್ರೆ ಬೆಳಗ್ಗೆಯಿಂದ ನಾನೇನು ಸರಿಯಾಗಿ ತಿಂದಿರ್ಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಐ ಆರ್ಡರ್ಡ್ 1 ಪಿಜ್ಜಾ ಹಾಗೂ ನಂಗೆ ಲೆಮನೇಡ್ ಸಿಕ್ತು, ಶರ್ಬತ್, ನಿಂಬೆಹಣ್ಣಿನ ಶರ್ಬತ್ ಸಿಕ್ತು. ಅಂಡ್ ಇಟ್ ವಾಸ್ ರಿಯಲಿ ಟೇಸ್ಟಿಂಗ್ ವೆರಿ ಗುಡ್. ಆಕ್ಚುಲಿ ಫುಡ್ ಅಲ್ಲೂ ಕೂಡ ನಾನು ಇಂಡಿಯನ್ ಫುಡ್ ಏನಾದ್ರೂ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅಲ್ಲಿ ನಾನು ಹೋಗಿದ್ ಟೈಮ್ ಲೇಟ್ ಆಗಿದ್ದರಿಂದ ಏನೂ ಇರ್ಲಿಲ್ಲ. ಇವತ್ತಿನ ಡೇ ಒಂದು 2 ಎಕ್ಸ್ಟ್ರೀಮ್ಸ್ ಆಗಿತ್ತು ನಂಗೆ. ಬೆಳಗ್ಗೆ ಒಂದು ಮಾಸ್ ಮೂವಿ ನೋಡ್ಕೊಂಡು ಕಿಚ್ಚಾಡ್ಕೊಂಡು, ಹಾಗೆ ಮಧ್ಯಾಹ್ನ ಐ ಎಂಡೆಡ್ ಇಟ್ ವಿತ್ ಅ ಪೀಸ್ಫುಲ್ ವೈಬ್. ಅಂಡ್ ಆಲ್ಸೋ ಐ ಗಾಟ್ ಸಮ್ ಕಾಫಿ ಅಂಡ್ ಎಂಜಾಯ್ಡ್ ಇಟ್. ಹಲೋ ಕ್ಯೂಟೂಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಆಕ್ಚುಲಿ ಬೇಗ ಬಂದ್ ರೀಚ್ ಆದ್ವಿ. ತುಂಬಾ ಸ್ನೋಫಾಲ್ ಇತ್ತು ಆಚೆ. And it was so good to be outside in the snow. We enjoyed that also. And ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು, ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Lots of love.